ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಹಿರಿಯ ನಾಗರಿಕರ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಜೀವನದಲ್ಲಿ ಕೆಲವು ತಿರುವುಗಳು ಅನಿರೀಕ್ಷಿತವಾಗಿ ಬಂದು ನಮ್ಮ ದಿನಚರಿಯನ್ನ ಬದಲಿಸಿ ಬಿಡುತ್ತೆ ಅಲ್ವಾ ಸ್ನೇಹಿತರೆ? ಅಂತಹ ಒಂದು ಮಹತ್ವದ ತಿರುವು ಈ ನಿವೃತ್ತಿ. ಇಷ್ಟು ವರ್ಷಗಳ ಕಾಲ ಬೆಳಗ್ಗಿನಿಂದ ಸಂಜೆಯವರೆಗೆ ಕೆಲಸ, ಜವಾಬ್ದಾರಿ, ಗುರಿಗಳು, ಕನಸುಗಳು ಹೀಗೆ ಬದುಕಿನ ಬಹುಪಾಲು ಸಮಯವನ್ನ ಉದ್ಯೋಗಕ್ಕೆ ಮೀಸಲಿಟ್ಟ ವ್ಯಕ್ತಿಗೆ ಒಂದು ದಿನ ಇದ್ದಕ್ಕಿದ್ದಂತೆ ಆ ಕೆಲಸದಿಂದ ದೂರವಾದರೆ ಮನಸ್ಸಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು? ನಿವೃತ್ತಿಯ ಮುನ್ನ ವ್ಯಕ್ತಿಯ ಮನಸ್ಥಿತಿ, ನಿವೃತ್ತಿಯ ನಂತರ ಯಾವೆಲ್ಲ ಭಾವನಾತ್ಮಕ ಹಂತಗಳನ್ನ ಅವರು ಎದುರಿಸುತ್ತಾರೆ ಮತ್ತು ಆ ಹೊಸ ಜೀವನವನ್ನ ಸಂತೋಷದಿಂದ ಹೇಗೆ ಸ್ವೀಕರಿಸಬೇಕು ಎಂಬ ಒಂದು ಭಾವನಾತ್ಮಕ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ KLE ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವಂತಹ ಶ್ರೀಮತಿ ಕಲ್ಪನಾ ಈಶ್ವರ್ ಪಟ್ಟಣ್ ಅವರು. 21 ಆಗಸ್ಟ್ ಇದು ವರ್ಲ್ಡ್ ಸೀನಿಯರ್ ಸಿಟಿಜನ್ಸ್ ಡೇ, ಜಾಗತಿಕ ಹಿರಿಯ ನಾಗರಿಕರ ದಿವಸವನ್ನಾಗಿ ಸೆಲೆಬ್ರೇಟ್ ಮಾಡುತ್ತಾರೆ. ಕಾರಣ ಎಲ್ಲ ಹಿರಿಯ ನಾಗರಿಕರಾದ ನನ್ನ ಸಹೋದರ ಸಹೋದರಿಯರಿಗೆ ಹಿರಿಯ ನಾಗರಿಕರ ದಿನದ ಅತಿ ಉತ್ತಮ ಶುಭಾಶಯಗಳು. ನಾವೆಲ್ಲ ಸಂತೋಷದಿಂದ ಹರ್ಷದಿಂದ ದಿನ ಕಳೆಯೋಣ. ಇಂದು ನಾನು ಮಾತನಾಡುವ ವಿಷಯ ನಿವೃತ್ತಿಯ ಮೊದಲು ಮತ್ತು ನಿವೃತ್ತಿಯ ನಂತರದ ಮಹಿಳೆಯ ಭಾವನೆಗಳು. ನಾನು ನನ್ನ ವೃತ್ತಿಯನ್ನು ಕಾಲೇಜ್ ಪ್ರೊಫೆಸರಾಗಿ 35 ವರ್ಷಗಳವರೆಗೆ KLE ಸಂಸ್ಥೆಯಲ್ಲಿ ಮಾಡಿದ್ದಕ್ಕಾಗಿ ನನ್ನ ಅನುಭವಗಳು ಕಾಲೇಜ್ ಸರ್ವಿಸ್ ಮಟ್ಟಕ್ಕೆ ಸೀಮಿತವಾಗಿವೆ. ಕಾರಣ ನಿವೃತ್ತಿ ಅಂದಮೇಲೆ ಜನರಲೈಸ್ ಆಗಿ ಮಾತಾಡಬೇಕಾಗ್ತದೆ. ಆದರೆ ನಾನು ಬರೀ ಕಾಲೇಜ್ ವೃತ್ತಿಯಲ್ಲಿ ನಾನು ಪಡೆದಂಥ ಅನುಭವಗಳನ್ನ ಹೇಳಬಯಸುತ್ತೇನೆ. ಈಗ ನಮ್ಮ ಟಾಪಿಕ್ನ ನಿವೃತ್ತಿಯ ಮೊದಲು ಮತ್ತು ನಂತರದ ಭಾವನೆಗಳು ಅಂತಿರುವಾಗ ನಾವು ಮೊದಲು ವೃತ್ತಿ ಅಂದ್ರೇನು, ನಿವೃತ್ತಿ ಅಂದ್ರೇನು ನೋಡಬೇಕಾಗ್ತೈತಿ. ವೃತ್ತಿ ಅಂದರೆ ಇದು ಒಂದು ಕರಿಯರ್ ಅಥವಾ ಪ್ರೊಫೆಷನ್ ಅಂದರೆ, ಇಲ್ಲ ಕನ್ನಡದಲ್ಲಿ ಇದಕ್ಕೆ ಒಂದು ಉದ್ಯೋಗ ಅಂತ ನಾವು ಹೇಳಬಹುದು. ಏನು ಮಾಡ್ತಾ ಇದ್ದೀರಪ್ಪ? ಹೌದು, ನಾವೊಂದು ವ್ಯವಸಾಯ ಮಾಡ್ತಾ ಇದ್ದೇನೆ, ನಾನು ಕಿರಾಣಿ ಅಂಗಡಿ ಹಾಕ್ಕೊಂಡಿದ್ದೇನೆ, ನಾನು ಸ್ಕೂಲ್ ಟೀಚರ್ ಇದ್ದೇನೆ. ಇವೆಲ್ಲ ನಾವೆಲ್ಲ ಮಾಡುವಂಥ ವೃತ್ತಿಗಳು. ಇನ್ನು ನಿವೃತ್ತಿ ಅಂದರೆ ಕೇಳಲು ವೃತ್ತಿ ನಿವೃತ್ತಿ ಎರಡು ಅಪೋಸಿಟ್ ವರ್ಡ್ಸ್ ಥರ ಕೇಳಿಸ್ತವೆ. ಆದರೆ ನಿವೃತ್ತಿ ಅಂದರೆ ಅಪೋಸಿಟ್ ವರ್ಡ್ಸ್ ಅಂತೂ ಅರ್ಥ ತಗೊಳ್ಬೋದು ಅಥವಾ ಅದನ್ನು ಸ್ಪೆಸಿಫೈ ಆಗಿ ಸಹಿತ ಅದರ ಮೀನಿಂಗ್ ನಾವು ತಗೋಬೋದು. 60 ವರ್ಷದ ನಂತರ ವೃತ್ತಿಯ ಅನುಭವದಿಂದ ಮುಕ್ತವಾಗಿ ಕುಟುಂಬದೊಂದಿಗೆ ಆರಾಮದಿಂದ ಇರುವುದು ಅಂದರೆ ನಿವೃತ್ತಿ ಅಂತ ನಾನು ಹೇಳಬಯಸ್ತೇನೆ. ಇನ್ನು ವೃತ್ತಿ ಜೀವನ ಅಂತಂದ್ರೆ ವೃತ್ತಿಯ ಜೀವನದ ನಂತರ ಬರುವಂಥ ಹಂತ. ಈಗ ವೃತ್ತಿ ಜೀವನ ಅಂದ್ರೇನು ನಾವು ನೋಡಬೇಕಾಕೈತಿ. ವೃತ್ತಿ ಜೀವನದಾಗ ನಾವು ಯಾವ ರೀತಿ ನಡ್ಕೊಂಡಿರ್ತೇವೆ ಅದರ ಇಫೆಕ್ಟನ್ನು, ಅದರ ಫಲವನ್ನು ನಾವು ನಿವೃತ್ತಿ ಆದ ನಂತರ ಕಾಣುತ್ತೇವೆ. ವೃತ್ತಿ ಜೀವನದ ಕ್ಯಾರೆಕ್ಟರ್ಸ್ ಅಂದರೆ ವೃತ್ತಿ ಜೀವನದಲ್ಲಿ ಜೀವನಕ್ಕೆ ಒಂದು ಗುರಿ ಇರ್ತೈತಿ. ಗುರಿ ಇಂಡಿವಿಜುವಲ್ ಆಗಿ ಸೇವೆಯಲ್ಲಿದ್ದಂಥ ವ್ಯಕ್ತಿಗೂ ಇರ್ತೈತಿ ಮತ್ತು ಅದೇ ರೀತಿ ಆ ಸಂಸ್ಥೆಗೂ ಇರುತ್ತೆ. ಸೊ ವೃತ್ತಿ ಜೀವನದಲ್ಲಿ ನನಗೆ ಪ್ರಮೋಷನ್ ಸಿಗಬೇಕು, ನಾವು ಉನ್ನತ ಹುದ್ದೆಗೆ ಹೋಗಬೇಕು, ನಾವು ಒಬ್ಬ ಪ್ರಿನ್ಸಿಪಲ್ ಲೆವೆಲ್ ಮಟ್ಟ ಹೋಗಬೇಕು ಅಂತಿರ್ತೈತಿ. ಅದೇ ರೀತಿ ನಮ್ಮ ಕಾಲೇಜ್ ರಿಸಲ್ಟನ್ನು ನಾನು ಸ್ಟೇಟ್ದಾಗ ಫಸ್ಟ್ ತರಿಸ್ತೀನಿ ಅಥವಾ ನಾನು ಡಿಸ್ಟ್ರಿಕ್ಟ್ ಲೆವೆಲ್ದಾಗ ರ್ಯಾಂಕ್ ತರಿಸ್ತೀನಿ, ಮಿನಿಮಮ್ 100 ಹುಡುಗರು 100% ಮಾಡಿಸ್ತೀನಿ. ಈ ರೀತಿ ಎಲ್ಲ ವೃತ್ತಿ ಜೀವನದಲ್ಲಿ ಒಂದು ಟಾರ್ಗೆಟ್ ಅಥವಾ ಒಂದು ಗುರಿಗಳಿರ್ತಾವೆ. ಅದೇ ರೀತಿ ಗುರಿಗಳದಾವ ಅಂತಂದಮೇಲೆ ನ್ಯಾಚುರಲಿ ಜವಾಬ್ದಾರಿಗಳು ಸಹಿತ ಹೆಚ್ಚಿರ್ತಾವೆ. ಜವಾಬ್ದಾರಿ, ನಿತ್ಯದ ಒತ್ತಡ ಈ ಎಲ್ಲದರಿಂದ ವೃತ್ತಿ ಜೀವನ ಕೂಡಿರ್ತದೆ. ಮತ್ತು ಪ್ರತಿಯೊಂದಕ್ಕೂ ಏನೈತಿ, ವೃತ್ತಿ ಜೀವನದಾಗ ಒಂದು ಡೆಡ್ಲೈನ್ ಇರ್ತೈತಿ. ಇಂತಿಷ್ಟು ಅವಧಿಯಲ್ಲಿ ಸಿಲೆಬಸ್ ಮುಗಿಸ್ಬೇಕು, ಫಸ್ಟ್ ಟೆಸ್ಟ್ ಬರುವಷ್ಟರಲ್ಲಿ ನಾವು 3 ಟಾಪಿಕ್ಸ್ ಮುಗಿಸಬೇಕು, ಈ ರೀತಿ ಡೆಡ್ಲೈನ್ ಇರ್ತೈತಿ. ಆದರೆ ಏನಕ್ಕೈತಿ, ಆ ಕೊಟ್ಟಂಥ ಸ್ಪೆಸಿಫೈಡ್ ಟೈಮ್ದಲ್ಲಿ ನಮಗೆ ಅನಾರೋಗ್ಯದಿಂದ ಇರಬಹುದು ಅಥವಾ ಏನೋ ಎಮರ್ಜೆನ್ಸಿ ಬರಬಹುದು, ಮಕ್ಕಳಿಗೆ ತೊಂದರೆ ಆಗ್ಬೋದು. ಇದರಿಂದ ಯಾವಾಗ ನಾವು ಆ ಟಾರ್ಗೆಟ್ ರೀಚ್ ಆಗಕ್ಕೆ ಆಗೋದಿಲ್ಲ ಆವಾಗ ನ್ಯಾಚುರಲಿ ಒತ್ತಡ ಅಥವಾ ಟೆನ್ಷನ್ ಅನ್ನೋದು ಕ್ರಿಯೇಟ್ ಆಕ್ಕೈತಿ. ಇನ್ನು 2 ದಿವಸ ಹೋಯ್ತು, ಇನ್ನು 3 ದಿವಸ ಹೋಯ್ತು, ನಾವು ಸಿಲೆಬಸ್ ಮುಗಿಸಿಲ್ಲ, ನಾವು ಕ್ವಶನ್ ಸೆಟ್ ಮಾಡಿಲ್ಲ. ಇವೆಲ್ಲ ಡೆಡ್ಲೈನ್ಗಳು ಒಂದು ರೀತಿಯ ಟೆನ್ಷನ್ಗೆ ಕಾರಣ ಆಕ್ಕವ ಅಂತ ಹೇಳಬಯಸ್ತೇನೆ. ಇನ್ನು ವೃತ್ತಿ ಜೀವನ ಅಂದ್ರೆ ಪ್ರತಿಯೊಬ್ಬರು ನೋಡಿರಿ ಒಂದು ಫಿಕ್ಸ್ಡ್ ದಿನಚರಿ ಇರ್ತೈತಿ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಇವತ್ತಿನ ದಿನ ಅಂತಿ ಪ್ರತಿಯೊಬ್ಬರ ಮನೆಯಲ್ಲಿ ಮಹಿಳೆಯರು ಹೊರಗಡೆ ಹೋಗಿ ವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಈಗ ನಮ್ಮ ಕಾಲೇಜ್ ಲೈಫಕ್ಕಂದ್ರೆ 10 to 5:30 ನಮ್ದು ರೆಗ್ಯುಲರ್ ಟೈಮ್. ಬಟ್ ಪ್ರಾಕ್ಟಿಕಲ್ಸ್ ಇದ್ದು ಅಂದ್ರೆ ಅರ್ಲಿ ಟು ದ್ಯಾಟ್ 8 o'clock ನಾವು ಹೋಗ್ಬೇಕಾಕೈತಿ, 8 to 5:30 ನಾವು ವರ್ಕ್ ಮಾಡಬೇಕಾಕೈತಿ. ಆದರೆ 8 to 5:30 ಮಾಡುವಾಗ ನಾವು ಬೆಳಿಗ್ಗೆ
ಬೇಗ ಎದ್ದು ಮನೆಯ ಕೆಲಸಗಳನ್ನೆಲ್ಲ ಮನೆಯ ದಿನಚರಿಯನ್ನು ಮುಗಿಸಿ ಮನೆಯಲ್ಲಿ ಮಕ್ಕಳ ಟಿಫಿನ್ ಕಟ್ಟಿ ಸ್ಕೂಲಿಗೆ ರೆಡಿ ಮಾಡಿ ಮನೆಯಲ್ಲಿದ್ದಂಥ ಹಿರಿಯರು ಇರ್ತಾರೆ, ಅತ್ತೆ ಮಾವ ಇರ್ಬೋದು, ತಂದೆ ತಾಯಿ ಇರ್ಬೋದು, ಅವ್ರದ್ದೆಲ್ಲ ಮುಗಿಸ್ಕೊಂಡು ಕಾರ್ಯಗಳನ್ನು ಮುಗಿಸಿ ಅವ್ರ ಮೆಡಿಸಿನ್ ಕೊಟ್ಟು ನಾವು ಹೊರಗೆ ಬೀಳ್ಬೇಕಾಕೈತಿ. ಇದು ನಮ್ಮ ಮನೆಯ ದಿನಚರಿ. ಅದಾದಮೇಲೆ ಅಲ್ಲಿ ಕಾಲೇಜ್ಗೆ ಹೋದ್ಮೇಲೆ ಕಾಲೇಜ್ ರೂಟೀನ್ ವರ್ಕ್ ಸ್ಟಾರ್ಟ್ ಆಕೈತಿ. ಈ ಎಲ್ಲ ಜವಾಬ್ದಾರಿಗಳೊಂದಿಗೆ ನಾವು ಸಂತೋಷದಿಂದ ನಮ್ಮ ಪ್ರೊಫೆಷ್ನಲ್ ಲೈಫನ್ನು ಕಳೆದ್ವಿ ಅಂತ ಹೇಳಕ್ಕೆ ನಂಗೆ ಭಾಳ ಖುಷಿ ಆಕೈತಿ. ಸಾಕಷ್ಟು ಒತ್ತಡಗಳು ಎಲ್ಲ ಕಡೆಯಿಂದ ಇದ್ದವು, ಆದರೂ ಸಹಿತ ನಮಗೆ ಸಂತೋಷದಿಂದ ಕಳೆದೆವು ಅನ್ನೋ ಒಂದು ಶಬ್ದ ನಮ್ಮ ಬಯಲ್ಲಿ ಕಾಯಂ ಬರ್ತೈತಿ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಗುರಿ ಇದ್ದರೆ ನಾವು ಆ ಗುರಿ ಸಲುವಾಗಿ ಯಾವತ್ತೂ ನಾವು ಕಷ್ಟಪಡ್ತಾ ಇರ್ತೇವೆ. ಸೊ ಒಂದು ಆಂಬಿಷನ್ ಇಟ್ಕೊಂಡು ನಾವು ಶಿಕ್ಷಣವನ್ನು ಪಡೆದ್ವಿ. ನಮಗೊಂದು ಸೆಲ್ಫ್ ಐಡೆಂಟಿಟಿ ಅನ್ನೋದು ಬೇಕಾಗಿತ್ತು. ಪಾಲಕರ ಆಸೆಯಂತೆ ನಮಗೆ ಡಾಕ್ಟರ್ ಆಗಲಿಲ್ಲ, ಆದರೆ ಏನಾದರೂ ಸಾಧನೆಯನ್ನು ಮಾಡಬೇಕು, ಅವರ ಹೆಸರಿಗೆ ಒಂದು ಏನಾದರೂ ನಾವು ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಗುರಿ ಇತ್ತು. ಕಾರಣ ನಾವು ನಮಗೆ ಮನೆ ಕೆಲಸಗಳು ಅಂತಂದ್ರೆ ದೇ ಆರ್ ಆಲ್ ಸೆಕೆಂಡರಿ ಪಾರ್ಟ್. ಸೊ ಟೋಟಲಿ ಸೆಕೆಂಡರಿ ಸ್ಟೇಜ್ದಾಗ ನಮ್ಮ ಜಾಬ್ ಬಿಟ್ಟು ಮಿಕ್ಕಿದ್ದೆಲ್ಲ ಕೆಲಸಗಳನ್ನು ನನ್ನ ಮಟ್ಟಿಗೆ ಹೇಳೋದಾದ್ರೆ ದೇ ಆರ್ ಸೆಕೆಂಡರಿ ಆ್ಯಂಡ್ ಮೈ ಪ್ರಯಾರಿಟಿ ವಿಲ್ ಬಿ ಓನ್ಲಿ ಮೈ ಜಾಬ್ ಅಂತ ನಾನು ಇವತ್ತು ಹೇಳ ಬಯಸ್ತೇನೆ. ಇನ್ನು ಇದೇ ರೀತಿ ನಿವೃತ್ತಿಯಲ್ಲಿ ನೋಡಬೇಕಾದ್ರೆ ನಾವು ಕಂಪ್ಯಾರಿಟಿವ್ಲಿ ವೃತ್ತಿಪರ ಕೆಲಸಗಳು ಹಾಗೂ ಮನೆ ಜವಾಬ್ದಾರಿಗಳು ಮುಗಿಸಿ ವಿಶ್ರಾಂತಿ ಪಡೆಯುವಂಥ ಸಮಯ ಇದು. ಆರೋಗ್ಯದ ಕಡೆ ಗಮನ ಕೊಡುವುದು ಹಾಗೂ ವಿಶ್ರಾಂತಿ ಪಡೆದುಕೊಳ್ಳುವುದು ಇವೆರಡೇ ನಿವೃತ್ತಿ ಜೀವನದ ಲಕ್ಷಣಗಳು. ಆದರೆ ನಿವೃತ್ತಿ ಜೀವನ ಭಾವನಾತ್ಮಕವಾಗಿ ಇರ್ತೈತಿ. ಕಾರಣ ನಾವು ಇಡೀ ಜೀವನವನ್ನೆಲ್ಲ ರೆಗ್ಯುಲರ್ ಟೈಟ್ ಶೆಡ್ಯೂಲ್ದಲ್ಲಿ ವರ್ಕ್ ಮಾಡ್ತಾ ಬಂದಿರುವುದಕ್ಕಾಗಿ ಕೆಲವೊಂದು ಭಾವನಾತ್ಮಕ ಡಿಫ್ರೆನ್ಸಸ್, ಭಾವನಾತ್ಮಕ ಚೇಂಜಸ್ ಸಹಿತ ನಿವೃತ್ತಿಯಲ್ಲಿ ಆಗ್ತಾವೆ. ಅವನ್ನೆಲ್ಲ ಇನ್ ಡೀಟೇಲ್ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ನಿವೃತ್ತಿ ಅಂದರೆ ಉಳಿತಾಯದ ಹಣ ಅಥವಾ ಪೆನ್ಷನ್ ಹಣದಲ್ಲಿ ನಾವು ಇರಬೇಕಾಕೈತಿ. ಆದರೆ ಇಲ್ಲಿ ದೊಡ್ಡ ದೊಡ್ಡ ಖರ್ಚುಗಳು ಇರುವುದಿಲ್ಲ. ಮಕ್ಕಳ ಶಿಕ್ಷಣ, ಮದುವೆ ಅಂತ ದೊಡ್ಡ ಖರ್ಚುಗಳು ಇರುವುದಿಲ್ಲ. ಆದರೆ ವೃತ್ತಿಯಲ್ಲಿದ್ದಾಗ ನಮಗೆ ನಿಯಮಿತ ಸಂಬಳ ಬರುತ್ತದೆ, ನಮ್ಮ ಖರ್ಚುಗಳಿಗೆ ಒಂದು ಮಾರ್ಜಿನ್ ಇರುತ್ತದೆ ಮತ್ತು ಮನೆಯ ಜವಾಬ್ದಾರಿ ವಹಿಸುವುದರಲ್ಲಿ ನಮ್ಮದೊಂದು ದೊಡ್ಡ ಕೊಡುಗೆ ಅಂತ ನಾವು ಹೆಮ್ಮೆಯಿಂದ ಯಾವತ್ತೂ ಹೇಳುತ್ತಾ ಬಂದಿದ್ದೇವೆ. ಮನೆಯ ಆರ್ಥಿಕ ಜವಾಬ್ದಾರಿಯನ್ನು ಹೊರುವುದರಲ್ಲಿ ನಮ್ಮದೊಂದು ಕೊಡುಗೆ ಇದೆ, ಅದು ಭಾಳ ಹೆಮ್ಮೆ ಅನ್ನಿಸ್ತೈತಿ. ಗಂಡು ಮಕ್ಕಳೇ ಇನ್ನು ಮೇಲೆ ತಂದೆಯನ್ನು ನೋಡಬೇಕನ್ನುವ ಪ್ರಸಂಗ ಇಲ್ಲ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಅತ್ತೆ ಮಾವಂದರಿಗಾಗಲಿ ಅಥವಾ ತಂದೆ ತಾಯಿಗಾಗಲಿ ಏನೇ ಸಹಾಯ ಬೇಕಾದಾಗ ಅದನ್ನು ಖುಷಿಯಿಂದ ನಾವು ವಿಚಾರ ಮಾಡದೆ, ಸೆಕೆಂಡ್ ಆಪ್ಷನ್ ಥಿಂಕ್ ಮಾಡಲಾರ್ದೆ ಸಹಾಯಕ್ಕೆ ನಮ್ಮ ಕೈಗಳನ್ನು ಮುಂದೆ ಚಾಚುತ್ತೇವೆ. ಇದು ಸಹಿತ ವೃತ್ತಿ ಜೀವನದಿಂದ ನಾವು ಪಡೆದುಕೊಂಡಂಥ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಸೊ ವೃತ್ತಿ ಜೀವನದಲ್ಲಿದ್ದಾಗ ಇಷ್ಟೆಲ್ಲ ನಾವು ಕೆಲಸಗಳನ್ನು ಮಾಡ್ತಾ ಬಂದ್ವಿ, ಜವಾಬ್ದಾರಿಯನ್ನು ಪಡೆದುಕೊಂಡ್ವಿ. ಅದೇ ರೀತಿ ವೃತ್ತಿಯ ಕಾರ್ಯಕ್ಕೆ ಸಹಿತ ಸಾಕಷ್ಟು ನಮ್ಮ ಕೊಡುಗೆಯನ್ನು ಕೊಡ್ತಾ ಬಂದ್ವಿ. ನಾನು ವೃತ್ತಿಗೆ ಸೇರಿದ್ದು 1983ರಲ್ಲಿ ಕಾಲೇಜ್ ವೃತ್ತಿ ಆರಂಭಿಸಿದೆ. ನಂತರ ಮದುವೆ ಮಕ್ಕಳಾದ ನಂತರ ಸಹಿತ ಮನೆ ಹಾಗೂ ವೃತ್ತಿಯನ್ನು ಸಮನಾಗಿ ನಿಭಾಯಿಸುವುದು ಕಷ್ಟವಾಗುತ್ತಿತ್ತು. ಕೆಲವೊಮ್ಮೆ ಟ್ರಾನ್ಸ್ಫರ್ ಆಗ್ತಿತ್ತು, ಆದರೆ ನಮಗೆ ನಮ್ಮ ಮನೆಯವರು ಹಾಗೂ ಮನೆಯ ಜನರೆಲ್ಲ, ಮಕ್ಕಳೆಲ್ಲ ಈಕ್ವಲ್ ರೆಸ್ಪಾನ್ಸಿಬಿಲಿಟಿಯನ್ನು ಹಂಚಿಕೊಂಡದ್ದಕ್ಕಾಗಿ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಬಂದದಕ್ಕಾಗಿ ಕೆಲಸದ ಒತ್ತಡ ಅನ್ನೋದು ನನಗೆ ಯಾವುದೇ ರೀತಿಯಾಗಿ ಅನ್ನಿಸ್ಲಿಲ್ಲ, ತೊಂದರೆ ಅನ್ನೋದು ನನಗೆ ಆಗಲಿಲ್ಲ ಅಂತ ಹೇಳಿ ಬಯಸ್ತೇನೆ. ಮೊದಲು ವರ್ಕ್ ಆ್ಯಂಡ್ ಲೈಫ್ ಜೊತೆಗೆ ನಿಭಾಯಿಸೋದು ಭಾಳ ತೊಂದರೆ ಆಗ್ತಿತ್ತು. ಆದರೆ ಕ್ರಮೇಣ ಅಡ್ಜಸ್ಟ್ ಆಗಿ ಮಕ್ಕಳೊಂದಿಗೆ ಇರುವುದರಲ್ಲಿ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಭಾಳ ಸಿಗುತ್ತಿತ್ತು. ಆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ದಿಂದ ನಮ್ಮ ಇಡೀ ದಿನ ವಿದೌಟ್ ಟೆನ್ಷನ್ ನಾವು ತೆಗಿತಾ ಇದ್ವಿ. ಇಷ್ಟಲ್ಲದೆ ಮತ್ತೊಂದು ವಿಷಯ ಅಂದ್ರೆ, ನಾನು ಒಂದು ಪ್ರೆಸ್ಟೀಜಿಯಸ್ ಸಂಸ್ಥೆ KLE ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಸರ್ವಿಸ್ ಮಾಡ್ತಾ ಇದ್ದೇನೆ ಅನ್ನೋ ಹೆಮ್ಮೆ ಸಹಿತ ಯಾವಾಗಲೂ ನಮ್ಮನ್ನು ಸಂತೋಷವಾಗಿ ಇಡಲು ಸಹಾಯ ಮಾಡ್ತಿತ್ತು. ಮನೆಯ ಮಹಿಳೆ ವೃತ್ತಿಯಲ್ಲಿ ಇರ್ತಾಳೆ ಅಂದಮೇಲೆ ಮನೆಯವರೆಲ್ಲ ಅವಳಿಗೆ ಕೋಆಪರೇಷನ್ ಯೂಸ್ವಲಿ ಕೊಡ್ತಾರೆ. ಆದರೆ ಇನ್ನು ಸಮಸ್ಯೆ ಅಂತಂದರೆ, ವೃತ್ತಿಯಲ್ಲಿದ್ದಂಥ ಮಹಿಳೆಗೆ ಸಮಸ್ಯೆ ಬರೋದು ಅಂತಂದ್ರೆ ಕುಟುಂಬದ ಸಂಬಂಧಿಕರ ಸುಖ ದುಃಖಗಳಲ್ಲಿ ಸ್ಪಂದಿಸಲು ಆಗುವುದಿಲ್ಲ. ಸ್ಪಂದಿಸುವುದು ಬಹಳ ತೊಂದರೆ ಆಗುತ್ತದೆ. ಎಷ್ಟೋ ಬಾರಿ ಎಷ್ಟೋ ಆಘಾತಗಳು, ಎಷ್ಟೋ ಡೆತ್ಗಳು ಸಂಬಂಧಿಕರಲ್ಲಿ ಆದಾಗ ನಾವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನಲ್ಲಿಯೋ ಅಥವಾ ವರ್ಕ್ಶಾಪ್ನಲ್ಲಿಯೋ ಇರುತ್ತಿದ್ವಿ. ಇಲ್ಲ ಯಾವುದೋ ಮದುವೆ ಸಮಾರಂಭ ಬಂದಾಗ ಸಹಿತ ನಾವು
ಕಾಲೇಜ್ ಬಿಟ್ಟು ಅಟೆಂಡ್ ಮಾಡುವ ಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ. ಅದು ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಕಾರಣ ಕೆಲವೊಮ್ಮೆ ನಾವು ಎಲ್ಲ ಸಂಬಂಧಿಕರಿಂದ ಸಂಬಂಧಗಳನ್ನು ಕೆಡಿಸಿಕೊಳ್ಳುವ ಪ್ರಸಂಗಗಳು ಸಹ ಬಂದವು. ಇಂಥ ವಿಷಯಗಳು ನಮ್ಮನ್ನು ಟೆನ್ಷನ್ ಮಾಡ್ತಾ ಇದ್ದವು. ಕೆಲವೊಮ್ಮೆ ವರ್ಕ್ಶಾಪ್ ಸಲುವಾಗಿ, ಟ್ರೈನಿಂಗ್ ಸಲುವಾಗಿ ಬೇರೆ ಬೇರೆ ಊರಿಗೆ ನಮ್ಗೆ ಹೋಗಬೇಕಾಗಿತ್ತು. ಅಂದರೆ ಓರಿಯೆಂಟೇಷನ್ ಅಥವಾ ರಿಫ್ರೆಷರ್ ಕೋರ್ಸ್ ಅಂತಿ 21 ದಿವಸ ಅಥವಾ 28 ದಿವಸ. ಆ 21-28 ದಿನದವರೆಗೆ ಹೋಗ್ಬೇಕಂದ್ರೆ ನಾವು ನಮ್ಮ ಕ್ಲಾಸನ್ನು, ನಮ್ಮ ವೃತ್ತಿಯ ಎಲ್ಲ ಕೆಲಸಗಳನ್ನು ಮತ್ತೊಬ್ಬರಿಗೆ ರಿಕ್ವೆಸ್ಟ್ ಮಾಡಿ ಒಪ್ಪಿಸಿ ನಾವು ನಮ್ಮ ಕಾರ್ಯವನ್ನು ಮಾಡಬೇಕಾಗಿತ್ತು. ಮನೆ ಬಿಡುವಾಗ ತೊಂದರೆ ಆಗ್ತಿತ್ತು. ಯಾಕಂದರೆ ಮನೆಯಲ್ಲಿ ಮಕ್ಕಳಿದ್ದರು, ಮನೆಯಲ್ಲಿ ಹಿರಿಯರಿದ್ದರು, ಅದೆಲ್ಲ ಜವಾಬ್ದಾರಿಯನ್ನು ಬಿಟ್ಟು ಹೋಗಬೇಕಾಗ್ತದೆ ಅಂತ ತೊಂದರೆ ಆಗ್ತಿತ್ತು. ಆದರೆ ಅದೇ ಹೊತ್ತಿಗೆ ನಮ್ಮ ಸಂಸ್ಥೆಯವರು ನಮ್ಮ ಅಪ್ಗ್ರೇಡ್ ಸಲುವಾಗಿ, ನಮ್ಮ ಪ್ರಮೋಷನ್ ಸಲುವಾಗಿ ನಮಗೆ ಓರಿಯೆಂಟೇಷನ್ ರಿಫ್ರೆಷರ್ ಕೋರ್ಸ್ ಮಾಡಲು ಕಳಿಸ್ತಾ ಇದ್ದಾರೆ. ಅದನ್ನು ನೆನೆಸಿದಾಗ ಸಂಸ್ಥೆಯ ಬಗ್ಗೆ ಬಹಳ ಹೆಮ್ಮೆ ಅನ್ನಿಸ್ತೈತಿ. ಸೊ ಇದು ಒಂದು ರೀತಿಯ ಸಮಸ್ಯೆ. ಆದರೆ ಇನ್ನೇನೈತಿ, ಅಲ್ಲ ಹರಾಸ್ಮೆಂಟ್ ಇರಲಿಲ್ಲೇನು, ಬರೀ ಒಳ್ಳೆಯ ವಿಷಯನೇ ಹೇಳ್ತಾ ಇದ್ದೀರಿ ಮೇಡಮ್, ನಿಮ್ಗೆ ಸರ್ವಿಸ್ದಲ್ಲಿ ಏನು ತೊಂದರೆ ಆಗಲಿಲ್ವಾ ಅಂತ ನೀವು ಕೇಳ್ಬೋದು. ಹರಾಸ್ಮೆಂಟ್ ಎಲ್ಲಿರಲ್ಲ, ಎಲ್ಲ ಕಡೆ ಇರುತ್ತೆ. ಸೀನಿಯರ್ಸಿಂದ ನಮಗೆ ಹರಾಸ್ಮೆಂಟ್ ಆಗ್ತಾಯಿತ್ತು, HODಯಿಂದ ನಮಗೆ ಹರಾಸ್ಮೆಂಟ್ ಇರ್ತಾಯಿತ್ತು. ಮತ್ತು ಪ್ರೊಫೆಷ್ನಲ್ ಜಲಸಿ ಅನ್ನೋದು ಒಂದು ವೃತ್ತಿ ಜೀವನದಲ್ಲಿ, ಪ್ರೊಫೆಷನ್ದಾಗ ಅದರ ರೋಲ್ ಭಾಳ ದೊಡ್ಡದಿರ್ತೈತಿ. ಪ್ರೊಫೆಷ್ನಲ್ ಜಲಸಿ ಅಂದ್ರೆ ತಮಗೆ ಗೊತ್ತೈತಿ. ಕ್ಲಾಸ್ ಡೀಲಿಂಗ್ದಾಗ, ಕ್ಲಾಸ್ ನಡೆಸುವುದಾಗಲಿ, ಪ್ರಾಕ್ಟಿಕಲ್ ತೋರಿಸುವುದರಲ್ಲಾಗಲಿ, ಇದರಲ್ಲಿ ಪ್ರೊಫೆಸರ್ ಮಧ್ಯ ಕಾಂಪಿಟೇಷನ್ ಇರುತ್ತೆ ಟು ಅಟ್ರ್ಯಾಕ್ಟ್ ದ ಸ್ಟೂಡೆಂಟ್ಸ್ ಟು ದ ಬೆಸ್ಟ್. ತೋರಿಸ್ತಾ ಹೋಗ್ತಾರೆ, ಎಲ್ಲರಿಗೂ ನಾನು ಬೆಸ್ಟ್ ಟೀಚರ್ ಅನ್ಸ್ಕೋಬೇಕು ಅನ್ನೋದು ಇರ್ತೈತಿ. ಒಂದು ಒಳ್ಳೆಯ ಉದ್ದೇಶಕ್ಕಾಗಿಯೇ ಇಲ್ಲಿ ಜಲಸಿ ಅನ್ನೋ ವರ್ಡನ್ನು ನಾವು ಯೂಸ್ ಮಾಡ್ತೀವಿ. ಈ ರೀತಿ ತೊಂದರೆಗಳನ್ನು ಇರ್ತಾವ. ಆದರೆ ಈ ರೀತಿಯ ಸಮಸ್ಯೆಗಳು ಬಂದಾಗ ನಮಗೆ ನೆನಪಾಗುವುದು ನಮ್ಮ ಅಕ್ಕ ಮಹಾದೇವಿಯ ವಚನ. ಅಕ್ಕ ಮಹಾದೇವಿಯ ವಚನದಂತೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆತೆರೆಗಳಿಗೆ ಅಂಜಿದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ, ಚನ್ನ ಮಲ್ಲಿಕಾರ್ಜುನ ದೇವರ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇದನ್ನು 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಹೇಳಿದ್ದನ್ನು ನಾವು ಇನ್ನೂ ನೆನೆಸ್ತೀವಿ. ಇಂಥ ಪ್ರಸಂಗ ಬಂದಾಗ ಅಕ್ಕ ಮಹಾದೇವಿ ನೆನಪಾಕೈತೆ ನಮ್ಗೆ. ಸೊ ವರ್ಕ್ ಪ್ಲೇಸಲ್ಲೇ ಆಗಲಿ ಅಥವಾ ಮನೆಯಲ್ಲೇ ಆಗಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋದು ಸಹಜ. ಆದರೆ ಅವುಗಳನ್ನು ನಾವು ಗಮನಿಸದೆ, ಅವುಗಳಿಗೆ ನಾವು ಲಕ್ಷ್ಯ ಕೊಡದೆ, ಕೋಪಗೊಳ್ಳದೆ ಸಮಾಧಾನಿಯಾಗಿರಬೇಕು. ಎಂಥ ಸ್ಟ್ರೆಂಗ್ತ್ ಇದೆ ಈ ವಚನದಲ್ಲಿ, ಎಷ್ಟೊಂದು ಶಕ್ತಿಯುತವಾದ ವಚನಗಳಿವೆ. ನಾವು ಏನೇ ತೊಂದರೆ ಬಂದರೂ ಸಹಿತ ನಾವು ಎಮೋಷ್ನಲ್ ಆಗಿ ನಾವು ಅಳ್ತಾ ಕೂಡಬೇಡ್ರಿ ಅಂತ ಅಕ್ಕ ಮಹಾದೇವಿ ಹೇಳಿದ್ದು ದಿಟ್ಟದಿಂದ ಎದುರಿಸಿ. ಸೊ ಈ ವಚನದಿಂದ ಎಷ್ಟೊಂದು ಮಹಿಳೆಯರಿಗೆ ದಿಟ್ಟತನ, ತಮ್ಮಲ್ಲಿ ತಮ್ಮ ಪ್ರೊಫೆಷನ್ ಲೈಫ್ದಲ್ಲಿ ಶಕ್ತಿ ಅನ್ನೋದು ಒಂದು ಅನುಭವಕ್ಕೆ ಬಂದಿದೆ. ಇನ್ನು ಮಕ್ಕಳ ಕ್ಲಾಸ್ ರೂಮ್ ಟೀಚಿಂಗ್ ಅಂತಿ ಭಾಳ ಎಂಜಾಯ್ ಮಾಡ್ಬೋದು. ಅವ್ರು ಕ್ವಶನ್ ಕೇಳೋದು, ಅವರು ಇನ್ನೋಸೆಂಟಾಗಿ ಅದಕ್ಕೆ ಆನ್ಸರ್ ಕೊಡೋದು, ಇನ್ನೋಸೆಂಟ್ಲಿ ರಾಂಗ್ ಆನ್ಸರ್ ಮಾಡೋದು, ಅದು ಸಹಿತ ಭಾಳ ಸಂತೋಷವನ್ನು ಕೊಡುತ್ತದೆ. 20 ವರ್ಷದವರೆಗೆ ಎಲ್ಲ ಮ್ಯಾನ್ಯುವಲ್ ವರ್ಕ್ ಮಾಡಿದ ನಂತರ ಸತತವಾಗಿ ಮ್ಯಾನ್ಯುವಲ್ ವರ್ಕ್ ಮಾಡ್ತಾ ಬಂದ್ವಿ. ಆದರೆ ಈ ಆಧುನಿಕ ಟೆಕ್ನಾಲಜಿ ಬಂದ ನಂತರ, ಈ ಗ್ಯಾಜೆಟ್ಗಳು ಬಂದ ನಂತರ ಅವುಗಳಿಗೆ ಅಡ್ಜಸ್ಟ್ ಆಗೋದು ನಮಗೆ ಬಹಳ ತೊಂದರೆ ಆಯಿತು. ನಮ್ಮ ಸಮಯದಲ್ಲಿ ಲೈಬ್ರರಿ, ಪುಸ್ತಕ ಜ್ಞಾನ ಇದನ್ನಿಷ್ಟೇ ಬಳಸ್ತಾ ಇದ್ವಿ. ಇದರ ಜೊತೆ ಸೀನಿಯರ್ ಪ್ರೊಫೆಸರ್ಗಳಿಗೆ ಅಪ್ರೋಚ್ ಆಗೋದು, ಅವರಿಂದ ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋದು, ನಮ್ಮ ಡಿಫಿಕಲ್ಟಿ ಸಾಲ್ವ್ ಮಾಡೋದು, ಇದು ಮಾಡ್ತಾ ಇದ್ವಿ. ಆದರೆ ಈ ಟೆಕ್ನಾಲಜಿ ಬಂದ ತಕ್ಷಣ ಮೊಬೈಲ್ ಯೂಸ್ ಮಾಡೋದು, ಕಂಪ್ಯೂಟರ್ ಯೂಸ್ ಮಾಡೋದು ಮತ್ತು ಆನ್ಲೈನ್ ಕ್ಲಾಸಸ್, ಕರೋನಾದಾಗಂತೂ ಎಲ್ಲ ಕ್ಲಾಸಸ್ ಆನ್ಲೈನ್ ಅದು ಸಹಿತ ನಮಗೆ ನಾವೆಲ್ಲ ಕಲಿತುಕೊಂಡೆವು. ಆದರೆ ಭಾಳ ಕಷ್ಟಪಟ್ಟು ಕಲಿತುಕೊಂಡು ಅಂತ ಹೇಳಬಯಸ್ತೇನೆ. ಈ ಎಲ್ಲ ಸೀನಿಯರ್ ಸಿಟಿಜನ್ಗೆ ಗ್ಯಾಡ್ಜೆಟ್ಗಳಿಗೆ ಅಡ್ಜಸ್ಟ್ ಆಗೋದು ತೊಂದರೆಯಾಗಿದ್ದು ಅಗದಿ ಸಹಜವೇ. ಈವನ್ ನ್ಯಾಷನಲ್ ಕಾನ್ಫರೆನ್ಸ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ವರ್ಕ್ಶಾಪ್ ಪ್ರತಿಯೊಂದು ಸಹ ಆನ್ಲೈನ್ ಆಯಿತು. ರಿಟೈರ್ಡ್ ಆಗುವ ಸಮಯದಲ್ಲಿ ಅಂತೂ ಇಂತೂ ನ್ಯೂ ಟೆಕ್ನಾಲಜಿಯನ್ನು ಕಲಿತು ನಾವು ಅಪ್ಡೇಟ್ ಆಗಿ ಹೊರಗೆ ಬಂದಿದ್ದೇವೆ ಅಂತ ಭಾಳ ಖುಷಿಯಿಂದ ಇವತ್ತು ಹೇಳ್ಕೋತೇವೆ ನಾವು. 32 ವರ್ಷಗಳ ಸುದೀರ್ಘ ಅವಧಿಯ ಸೇವೆಯನ್ನು KLE ಸಂಸ್ಥೆಯಲ್ಲಿ ನಿರ್ವಹಿಸಿದ್ದಕ್ಕಾಗಿ KLE ಸಂಸ್ಥೆಗೆ ಅನಂತ ನಮನಗಳು. ಸೊ ಇಷ್ಟೆಲ್ಲ ತೊಂದರೆಗಳು ಇದ್ದರೂ ಸಹಿತ ನಮಗೆ ಜೀವನದಲ್ಲಿ ಒಂದು ಗುರಿ ಇದ್ದರಿಂದ ನಾವು ವೃತ್ತಿ ಜೀವನವನ್ನು
ಯಶಸ್ವಿಯಾಗಿ ಮಾಡಿದೆವು ಅಂತ ಹೇಳ ಬಯಸುತ್ತೇನೆ. ಇನ್ನು ಪೋಸ್ಟ್ ರಿಟೈರ್ಮೆಂಟ್ ಇಮೋಷ್ನಲ್ ಫೀಲಿಂಗ್ಸ್. ಸೊ ಪೋಸ್ಟ್ ರಿಟೈರ್ಮೆಂಟ್, ಆಫ್ಟರ್ ದ ರಿಟೈರ್ಮೆಂಟ್, ಇಲ್ಲಿ ನೋಡ್ರಿ, ದೇಖತೆ ದೇಖತೆ ಜವಾನ್ ಮಾ ಬಾ ಬೂಡೆ ಹೋಗೈ ಅನ್ನೋ ಸೆಂಟೆನ್ಸ್ ಮ್ಯಾಲಿನ ಮೇಲೆ ಕೇಳ್ತೇವೆ. ಯಾಕೆ ನಾವು ಕೆಲಸಕ್ಕೆ ವೃತ್ತಿಗೆ ಸೇರಿದ್ದು 23-24ನೇ ವಯಸ್ಸು, ಆದರೆ ನಮ್ಮ 30 ವರ್ಷ ಹೇಗೆ ದಾಟಿ ಹೋದವು, ಯಾವ ರೀತಿ ನಾವು 60ಕ್ಕೆ ಬಂದು ರಿಟೈರ್ಮೆಂಟಕ್ಕೆ ಬಂದು ಮುಟ್ಟಿದೆವು ಅನ್ನೋದು ಗೊತ್ತಾಗಲಿಲ್ಲ. ಇನ್ನು ನಿವೃತ್ತಿ ಅನ್ನೋದು ಕೇವಲ ಉದ್ಯೋಗದಿಂದ ಹೊರಬರುವ ಘಟನೆಯಲ್ಲ, ಅದು ಜೀವನದಲ್ಲಿ ದೊಡ್ಡ ಮಾನಸಿಕ ಮತ್ತು ಭಾವನಾತ್ಮಕ ಬದಲಾವಣೆಯನ್ನು ತರುವಂಥ ಹಂತ. ಏನಪ್ಪ ರಿಟೈರ್ಡ್ ಆದ್ವಿ, ಇನ್ನೇನು ಖಾಲಿ ಮನ್ಯಾಗ ಕುಂಡ್ರದು, ಇದು ನೋಡುವವರಿಗೆ. ಯಾಕಂದ್ರೆ 9ವರೆಗೆ ಬ್ಯಾಗ್ ಹಿಡ್ಕೊಂಡು ಹೊರಗೆ ಹೋಗ್ತಾ ಇದ್ವಿ, 5 ಗಂಟೆಗೆ ಬರ್ತಾ ಇದ್ವಿ, ಇನ್ಮೇಲೆ ಹೋಗೋದಿಲ್ಲಪ್ಪ, ಈ ಲೇಡಿ ಇನ್ನು ಮನೆಯಲ್ಲಿ ಇರ್ತಾಳೆ, ಇದು ನೋಡುವವರಿಗೆ. ಆದರೆ ವೃತ್ತಿಯಲ್ಲಿ ಹೋಗುವಾಗ ಯಾವ ಹುರುಪಿನಿಂದ ಹೋಗ್ತಾ ಇದ್ವಿ, ಇವತ್ತು ಯಾವ ಟಾಪಿಕ್ ತೊಗೋಬೇಕು, ಫೀಲ್ಡ್ ವಿಸಿಟ್ ಎಲ್ಲಿ ಹೋಗಬೇಕು, ಇವೆಲ್ಲ ಪ್ಲ್ಯಾನ್ಗಳು ತಲೆಯಲ್ಲಿ ಇಟ್ಕೊಂಡು ಒಂದು ಹುಮ್ಮಸದಿಂದ ಹೋಗ್ತಾ ಇದ್ವಿ. ಆದರೆ ರಿಟೈರ್ಡ್ ಆದ ನಂತರ ಮಾನಸಿಕ ಭಾವನಾತ್ಮಕ ಬದಲಾವಣೆಗಳು 100% ಆಗ್ತವ. ಆ ಭಾವನೆಗಳಿಗೆ ನಾನಾ ಕಾರಣಗಳಿವೆ. ಆ ಕಾರಣಗಳನ್ನು ನಾವು 1 by 1 ನೋಡೋಣ. ಕೆಲವರಿಗೆ ಸ್ವತಂತ್ರದ ಅನುಭವವಾದರೆ, ಇನ್ನೂ ಕೆಲವರಿಗೆ ನಮ್ಮ ಐಡೆಂಟಿಟಿ ಹೋತಲ್ಲ, ನಮ್ಮ ರುಟೀನ್ ಲೈಫ್ ಹೋಯಿತು. ಬೆಳಗ್ಗೆ 10ರಿಂದ 5:30 ಮಟ್ಟ ರುಟೀನ್, ಒಂದು ಫಿಕ್ಸ್ಡ್ ಟಾರ್ಗೆಟ್ ಟೈಮ್ದಾಗ ನಾವು ಶೆಡ್ಯೂಲ್ ಟೈಮ್ದಾಗ ನಾವು ಕೆಲಸ ಮಾಡ್ತಾ ಇದ್ವಿ, ಅದು ತಪ್ಪಿತು, ಅದು ಮಿಸ್ ಮಾಡ್ಕೋತೀವಿ. ಜೀವನದ ಉದ್ದೇಶ ಮಿಸ್ ಆಯಿತು, ಜೀವನದ ದಿನಚರಿ ಲೈಫ್ ಸ್ಟೈಲನ್ನು ಕಳ್ಕೊಂಡ್ವಿ. ಈ ರೀತಿ ಬರೀ ನೆಗೆಟಿವ್ ಆಸ್ಪೆಕ್ಟ್ಸ್ ಅಷ್ಟೇ ನಮ್ಮಲ್ಲಿ ಬರ್ತವೆ. ಅದರ ಅನುಭವ ನಮಗೆ ಆಕೈತಿ. ನಿವೃತ್ತಿಯ ವಿಶ್ರಾಂತ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ಬೇಕಾಕೈತಿ. ಸೊ ನಿವೃತ್ತಿಯ 60 ವರ್ಷ ಆದ ಮೇಲೆ ನಮ್ಮ ಹೆಲ್ತ್ ಕಂಡೀಷನ್ ಏನಾಗಿರಬಹುದು, ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡುವ. ಆಫ್ಟರ್ 55 ಎಲ್ಲರಿಗಂತೂ ಇವತ್ತಿನ ದಿನ ಶುಗರ್, BP ಬರುವುದು ಅಗದಿ ಸರ್ವೇ ಸಾಮಾನ್ಯವಾಗಿದೆ. ನಾನು ಸರಿ 50 ವರ್ಷಕ್ಕೆ ಡಯಾಬೆಟಿಕ್ ಆದೆ. ಯಾಕೆ? ನಮ್ಮ ಆರೋಗ್ಯದ ಕಡೆ ಗಮನ ಕೊಡಲು ನಮಗೆ ಟೈಮ್ ಇರಲಿಲ್ಲ ಅನ್ನೋ ಬದಲಿ ನಮ್ಮ ಲಕ್ಷ್ಯ ಹೋಗ್ತಾ ಇರಲಿಲ್ಲ. ನಮ್ಮ ಆರೋಗ್ಯದ ಕಡೆ ನಾವು ಲಕ್ಷ್ಯ ಕೊಟ್ಟಿಲ್ಲ, ನಮ್ಮನ್ನು ನಾವು ನೋಡಿಕೊಳ್ಳಲು ಆಗಲಿಲ್ಲ. ಹಿರಿಯ ನಾಗರಿಕರಾದ ನನ್ನ ಸಹೋದರ ಸಹೋದರಿಯರೇ, ಆರೋಗ್ಯದ ಕಡೆ ತಮ್ಮ ಗಮನವನ್ನು ಕೊಡಿ. ದಯಮಾಡಿ ಆರೋಗ್ಯವನ್ನು ಮೇಲಿಂದ ಮೇಲೆ ಚೆಕಪ್ ಮಾಡಿಸ್ಕೊಳ್ತಾ ಇರ್ರಿ, ಟ್ರೀಟ್ಮೆಂಟ್ ಪಡಿತಾ ಇರ್ರಿ. ಇನ್ನು ಮುಂದೆ ನಾವು ಆರೋಗ್ಯದಿಂದ ಇರೋಣ. ಆರೋಗ್ಯವೇ ಭಾಗ್ಯ ಅನ್ನೋದನ್ನು ಕೇಳೇವಿ. ಆರೋಗ್ಯ ಇದ್ರನ ನಮ್ಮ ಜೀವನದ ಮಿಕ್ಕಿದ ಭಾಗವನ್ನು ನಾವು ಅದನ್ನು ಹರ್ಷಿಸಬಹುದು. ಹೆಲ್ತ್ ಈಸ್ ವೆಲ್ತ್, ಇದನ್ನು ನಾವು ಚಿಕ್ಕಂದಿನಿಂದ ಕೇಳ್ತಾ ಬಂದಿದ್ದೇವೆ. ಈಗ ಹೆಲ್ತ್ ಈಸ್ ವೆಲ್ತ್ ಇದನ್ನೆಲ್ಲ ನಾವು ಹೇಳ್ತೇವೆ, ಆರೋಗ್ಯವೇ ಭಾಗ್ಯ ಅಂತೇವೆ. ಆರೋಗ್ಯದ ಕಡೆ ಲಕ್ಷ್ಯ ಕೊಡೋಕೆ ಆಗಿಲ್ಲ. ಹೌದು, ಆಗಿರ್ಲಾಕಿಲ್ಲ ಇಷ್ಟು ದಿನ ವೃತ್ತಿ ಜೀವನದ ಕಾರ್ಯಗಳಿಂದ, ಅಥವಾ ನಾವು ಲಕ್ಷ್ಯ ಕೊಟ್ಟಿಲ್ಲ. ವೃತ್ತಿ ಜೀವನ ಅನ್ನೋದಲ್ಲ, ವೃತ್ತಿ ಜೀವನ ನಮಗೆ ಅನ್ನ ಕೊಟ್ಟಿದೆ. ಕೊನೆಯವರೆಗೆ ನಾವು 35-40 ವರ್ಷದವರೆಗೆ ನಮಗೆ ಕೆಲಸ ಮಾಡೋದು ಅನುಕೂಲ ಕೊಟ್ಟಿದೆ. ಅದು ನಮ್ಮ ನೆಗ್ಲಿಜೆನ್ಸ್ ಅಂತ ನಾನು ಹೇಳಬಯಸ್ತೇನೆ. ನಾವು ಆರೋಗ್ಯದ ಕಡೆ ಲಕ್ಷ್ಯ ಕೊಡೋದಿಲ್ಲ. ಆದ್ರೆ ಈಗಂತೂ ರಿಟೈರ್ಡ್ ಆಗೇವೆ, ಇಲ್ಲಿವರೆಗೆ ಏನೇನು BP ಶುಗರ್ ಏನೇನು ಬಂದಿದ್ದಾವೆ, ಯಾವ್ಯಾವ ಜಡ್ ಬಂದಿದ್ದಾವೆ, ಅವನ್ನೆಲ್ಲ ಇನ್ನೂ ನಮ್ಮ ದಿನಚರಿಯನ್ನು ಬದಲಿ ಮಾಡಿ ನಾವು ನಮ್ಮ ಹೆಲ್ತನ್ನು ಸುಧಾರಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ರುಟೀನ್ ಲೈಫ್ ಚೇಂಜಿಗೆ ಅಡ್ಜಸ್ಟ್ ಆಗೋದು ಅಷ್ಟು ಈಸಿ ಅಲ್ಲ. ಅದು ಬಹಳ ಅಡ್ಜಸ್ಟ್ ಆಗುವುದಕ್ಕೆ ಬಹಳ ಟೈಮ್ ಬೇಕಾಗುತ್ತದೆ. ನಿವೃತ್ತಿ ಆದ ನಂತರ 1 ತಿಂಗಳು 2 ತಿಂಗಳವರೆಗೆ ನಾವು ವಿಶ್ರಾಂತಿ ಪಡೆಯಬಹುದು, ಆರಾಮದಿಂದ ಇರಬಹುದು. ಅದರ ನಂತರ ಮಾತ್ರ ಕ್ರಮೇಣ ನಮ್ಮ ರೂಟೀನ್ ಲೈಫ್ ನಾವಾಗಿಯೇ ಬದಲಿಸಿಕೊಳ್ಳಬೇಕಾಗುತ್ತದೆ. ನಾವು ರಿಟೈರ್ಡ್ ನಿವೃತ್ತಿ ಅಂದಮೇಲೆ ನಾವು ಲೇಜಿ ಆಗುವ ಬದಲು ಸ್ವಲ್ಪ ನಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗೋಣ. ಆನಂತರ ನಾವು ಯೋಗಾಭ್ಯಾಸ ಕಲಿಯಲು ಹೋಗೋಣ. ಯೋಗ ಅಭ್ಯಾಸದಲ್ಲಿ ನಮಗೆ ಆಸನಗಳೊಂದಿಗೆ ನಮಗೆ ಶ್ಲೋಕಗಳನ್ನು ಕಲಿಸುತ್ತಾರೆ. ಸೊ ಇದರಿಂದ ಎಷ್ಟೋ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿಗಳನ್ನು ನಾವು ಪಡೆಯಬಹುದು. ಇದರಿಂದ ಇಡೀ ಜೀವನ ಉಲ್ಲಾಸದಿಂದ ನಾವು ತೆಗೆಯಬಹುದು ಅಂತ ಅನ್ನಿಸ್ತೈತಿ. ಈಗ ನನ್ನ ವೈಯಕ್ತಿಕ ಹೇಳಬೇಕಾದ್ರೆ, ಮಗನಂತಿ ಬೆಂಗಳೂರಿನಲ್ಲಿ ಇರುತ್ತಾನೆ, ಮನೆಯವರು ರಿಟೈರ್ಡ್ ಪರ್ಸನ್. ದಿನಚರಿಯಲ್ಲಿ ಬೆಳಗ್ಗಿನ ಜಾವವೇ ನಾನಂತಿ ದಿನಚರಿಯನ್ನು ಬದಲಿಸಿಕೊಂಡಿದ್ದೇನೆ. ಬೆಳಗ್ಗೆ ವಾಕಿಂಗ್, ತದನಂತರ ಯೋಗ ಕ್ಲಾಸಸ್. ಸೊ ಈಗ ರಿಟೈರ್ಡ್ ಆಗಿ 5 ವರ್ಷ ಆದರೂ ಸಹಿತ ಯಾವುದೇ ತೊಂದರೆ ಇಲ್ಲದೆ ನಗುತ್ತಾ ಉಲ್ಲಾಸದಿಂದ ಇದ್ದೇನೆ ಅಂತ ಹೇಳಬಯಸ್ತೇನೆ. ಇನ್ನು ನೆಕ್ಸ್ಟ್ ಏನಕ್ಕೈತಿ, ಲಾಸ್ ಆಫ್ ಐಡೆಂಟಿಟಿ. ಅದು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳಲೇಬೇಕಾದ ವಿಷಯ. ಲಾಸ್ ಆಫ್ ಐಡೆಂಟಿಟಿ ಅಂದ್ರೆ
ನಾವು 35 ವರ್ಷ ನಾವೊಬ್ಬ ಪ್ರೊಫೆಸರ್, ನಾನೊಬ್ಬ ಡಾಕ್ಟರು, ನಾನು ಇಂಜಿನಿಯರು, ಲಾಯರು ಅಂತ ನಮ್ಮ ಹೆಸರಿನ ಮುಂದೆ ನಮ್ಮ ಹುದ್ದೆಯನ್ನು ಹಚ್ಚುವ ರೂಢಿ ಇಂದಿಗೂ ಇದೆ, ಹಚ್ಚುತ್ತಾ ಬಂದ್ವಿ. ಆವಾಗ ಹಚ್ಚುವ ಅವಶ್ಯಕತೆ ಇತ್ತು, ನಾವು ವೃತ್ತಿಯಲ್ಲಿದ್ವಿ. ಎಲ್ಲಾದರೂ ಸೈನ್ ಮಾಡಬೇಕಾದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಅಂತ ಬರಿಬೇಕಾಗಿತ್ತು. ಆದರೆ ಈಗ ಅದರ ಅವಶ್ಯಕತೆ ಇಲ್ಲ. ಕಾರಣ ಲಾಸ್ ಆಫ್ ಅನ್ನೋ ಬದಲಿ ಅದರ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕು. ನಾನು ಇದ್ದೆಪ್ಪ, ನಾ ಪ್ರೊಫೆಸರ್ ಇದ್ದೆ, ನಾ ಡಾಕ್ಟರ್ ಇದ್ದೆ. ನಮ್ಮನ್ನು ನಾವು ಅರಿತುಕೊಳ್ಳಬೇಕು, ತಿಳಿದುಕೊಳ್ಳಲು ಪ್ರಯತ್ನ ಮಾಡಬೇಕು. ಮತ್ತು ಇನ್ನೊಂದು ಬಹಳ ಮಹತ್ವದ ವಿಷಯ ಅಂದರೆ, ನಾವು ಹಿರಿಯ ನಾಗರಿಕರು ನಾವೆಲ್ಲ ಪಾಸ್ಟ್ ಟೆನ್ಸಲ್ಲಿ ಭಾಳ ಇರ್ತೇವೆ. ವರ್ತಮಾನ ಕಾಲ ಬಿಟ್ಟು ನಾವು ಭೂತಕಾಲದಲ್ಲಿಯೇ ಇರುತ್ತೇವೆ. ಯಾವಾಗ ನೋಡಿದ್ದು ನಾನು ಆ ಇಸ್ವಿಯಲ್ಲಿ ಇದ್ದಾಗ ಈ ರೀತಿ ಆಯಿತು, ಎಕ್ಸಾಮಿನೇಷನ್ ನಡೀತು, ಇಷ್ಟು ರ್ಯಾಂಕ್ ಬಂದಿದ್ದು, ಇಷ್ಟು ಬೆಸ್ಟ್ ಬಾಯ್ಗಳು ಬಂದಿದ್ರು, ಇದೆಲ್ಲ ನಾವು ಪಾಸ್ಟ್ ಟೆನ್ಸ್ದಲ್ಲಿ ಇರ್ತೇವೆ. ಅದನ್ನು ಬಿಡಬೇಕು. ಪ್ರೆಸೆಂಟ್ ಟೆನ್ಸ್ದಲ್ಲಿ ನಿವೃತ್ತಿಯಲ್ಲಿ ನಾ ಇದ್ದೇನೆ, ನಾನು ಮುಂದೇನು ಮಾಡಬೇಕು, ನಮ್ಮ ಭವಿಷ್ಯದ ಬಗ್ಗೆ ನಾವು ನಮ್ಮ ಮಾತುಗಳು ಇರಬೇಕು. ಮತ್ತು ಆಂಗ್ಸೈಟಿ ಆರ್ ಆತಂಕ ಸಹಿತ ನಿವೃತ್ತಿ ಹೊಂದಿದವರಲ್ಲಿ ಬಹಳ ಬರ್ತೈತಿ. ಒಂದು ಕಡೆ ಸ್ವಾತಂತ್ರ್ಯ ವಿಶ್ರಾಮ ದೊರೆತಿದೆ, ಆದರೆ ಇನ್ನೊಂದು ಕಡೆ ಹಣಕಾಸಿನ ಚಿಂತೆ, ಮಕ್ಕಳ ಭವಿಷ್ಯದ ಚಿಂತೆ, ಇವೆಲ್ಲ ತಿಳಿಲಾರದೆ ನಮ್ಮನ್ನು ಆಂಗ್ಸಿಯಸ್ ಮಾಡ್ತಾವ. ಕಾರಣ ಸಹೋದರಿಯರೇ, ಮಕ್ಕಳ ಮದುವೆಯನ್ನು ಯೋಗ್ಯ ವಯಸ್ಸಿನಲ್ಲಿ ಯೋಗ್ಯ ಸಮಯದಲ್ಲಿ ಮಾಡಿರಿ. ಅದು ಸಹ ಇಂದಿನ ದಿನದಲ್ಲಿ ಬಹಳ ಕಠಿಣ ಕೆಲಸವಿದೆ. ಆದರೆ ನಮ್ಮ ಮುಂದಿನ ಭವಿಷ್ಯ ಜೀವನ ಸುಖಮಯವಾಗಿ ನಿಶ್ಚಿಂತೆಯಿಂದ ಹೋಗಬೇಕಾದರೆ ಅದನ್ನು ನಾವು ಮಾಡಬೇಕಾಗಿದೆ. ಮತ್ತು ಮಕ್ಕಳ ಸೆಟಲ್ಮೆಂಟ್, ಯಾವುದೇ ಉದ್ಯೋಗವಾಗಲಿ, ಮಕ್ಕಳು ತಮ್ಮ ಎಜುಕೇಷನ್ ಮುಗಿಸಿ ಒಂದು ಪ್ರಾಪರ್ ಲೈನ್ದಾಗ ಇದಾರಪ್ಪ ಅಂದ್ರೆ ಅದು ನಮಗೆ ಆತಂಕವಾಗುವುದಿಲ್ಲ. ಅವರು ಇಲ್ಲೇ ಇರಲಿ ಅಲ್ಲೇ ಇರಲಿ ಅನ್ನೋ ಪ್ರಶ್ನೆ ಇಲ್ಲ. ಅವ್ರು ತಮ್ಮ ಕಾಲ ಮೇಲೆ ತಾವು ನಿಂತಾರ ಅಂತಂದ್ರೆ ನಮಗೆ ಅದು ತೊಂದರೆ, ಯಾವುದೇ ರೀತಿಯಿಂದ ಮಕ್ಕಳ ತೊಂದರೆ ಇರುವುದಿಲ್ಲ. ಇನ್ನು ಮುಂದೆ ನಿವೃತ್ತಿ ಆಗುವವರಿಗೆ ಮಕ್ಕಳ ಎಜುಕೇಷನ್ ಮುಗಿದು ಮಕ್ಕಳ ಮದುವೆಯಾಗಿ ಅವರು ತಮ್ಮ ಕಾಲ ಮೇಲೆ ತಾವು ನಿಂತಿರ್ತಾರೆ, ಅವ್ರು ಬೇರೆ ಕಡೆ ಇರ್ತಾರೆ. ನಾವಿದ್ದಲ್ಲೇ ಇರಾಕಂತ ಅವಕಾಶ ಅದೃಷ್ಟವಂತರಿಗೆ ಮಾತ್ರ ಇರ್ಬೋದು, ಮಕ್ಕಳು ತಂದೆ ತಾಯಿಯರ ಹತ್ತಿರ ಇರೋದು. ಆದರೆ ಸಹಸಾ ಎಲ್ಲರೂ ಮೆಟ್ರೋ ಸಿಟಿಗೆ ಹೋಗಿ ತಮ್ಮ ಸೆಟಲ್ಮೆಂಟ್ ನೋಡ್ತಾರೆ. 35 ವರ್ಷ ಸತತ ದಿನವಿಡೀ ಮಕ್ಕಳೊಂದಿಗೆ ಇದ್ದು ನಿವೃತ್ತಿ ಆದ ತಕ್ಷಣ ಒಂದು ದೊಡ್ಡ ಎಂಟಿ ಸ್ಪೇಸ್ ನಮ್ಮ ಮುಂದೆ ಬಂದಂಗೆ ಫೀಲ್ ಆಕೈತಿ. ಆಯ್ತಪ್ಪ, ರಿಡ್ಯೂಸ್ ಮಾಡಿ ನಾಳೆ ಏನು ಮಾಡಲಿ, ರಾತ್ರಿ ಮಲಗುವಕ್ಕಿಂತ ಮುಂದೆ ಏನು ಮಾಡೋದು, ನನ್ನ ಕೆಲಸ ಟಾರ್ಗೆಟ್ ಏನೈತಿ, ಇದ್ರ ಬಗ್ಗೆ ವಿಚಾರ ಮಾಡಿ ಪ್ರತಿಯೊಬ್ಬ ಮಹಿಳೆ ಸೈಕಿಕ್ ಆಗಿದ್ದು ಎಲ್ಲರೂ ಅನುಭವಿಸಿದ್ದಾರೆ. ಆದರೆ ಇದನ್ನು ನಾವು ಏನು ಮಾಡುವುದು ಅನ್ನೋ ಬದಲಿ ನಾನು ಜೀವನದಲ್ಲಿ ಏನೆಲ್ಲ ಮಾಡಿಲ್ಲ, ಇನ್ನು ಮಾಡುವುದು ಬಹಳ ಇದೆ, ಜೀವನ ಬಹಳ ದೊಡ್ಡದೈತಿ ಅಂತ ತಿಳ್ಕೊಂಡು ನಾವು ಮಾಡಲಾರ್ದಂಥ ವಿಷಯಗಳ ಬಗ್ಗೆ ನಾವು ಗಮನ ವಹಿಸಿದರೆ ನಮಗೆ ಈ ಒಂದು ಏಕಾಂತತನ ಅಥವಾ ಐಸೋಲೇಷನ್ ಅನ್ನೋದು ಇರಲ್ಲ. ನಿರಾಸೆಯ ಹಂತ ಇದು ಸಹಿತ, ಇವೆಲ್ಲ ಏನದಾವ, ನಾವು ಸೀನಿಯರ್ ಸಿಟಿಸನ್ಸ್ ನೆಗೆಟಿವ್ ಆಗಿ ನಮ್ಮ ಜೀವನವನ್ನು ನೋಡ್ತೇವೆ. ನಿರಾಸೆಯ ಹಂತ, ಐಸೋಲೇಷನ್ ಆರ್ ಏಕಾಂತ, ಇವೆಲ್ಲ ಲಾಸ್ ಆಫ್ ಪರ್ಪಸ್. ಸೊ ಹೊಸತನ ಅನ್ನೋದು ಏನಿರಂಗಿಲ್ಲ. ಯಾಕಂದ್ರೆ ಜೀವನದ ಉದ್ದೇಶ ಗುರಿ ಮುಗ್ದೈತಿ, ಮಕ್ಕಳು ಕಲ್ತಾಗ್ಯಾವ, ಮಕ್ಕಳು ವೆಲ್ ಸೆಟಲ್ಡ್ ಅದಾರ. ನಾ ಏನು ಮಾಡೋದು, ನಾನು ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದೀನಿ, ನನ್ನ ಪೆನ್ಷನ್ ನನಗೆ ಬರ್ತೈತಿ, ನಾ ಯಾರ ಕಡೆ ಕೈ ಒಡ್ಬೇಕಾಗಿಲ್ಲ, ನಾ ಏನು ಮಾಡೋದು, ಮುಂದಿಂದ ದುಡ್ಡು ಕೈಯಲ್ಲಿದೆ. ಈ ರೀತಿಯ ಹಂತದಿಂದ, ನಿರಾಶೆ ಹಂತದಿಂದ ನಾವು ದಾಟ್ತಾ ಇರ್ತೇವೆ. ಅದು ನಾವು ನಮ್ಮ ನೆಗೆಟಿವ್ ಅಪ್ರೋಚ್ ಟುವರ್ಡ್ಸ್ ದ ರಿಟೈರ್ಮೆಂಟ್ ಅಂತ ಹೇಳ್ಬೋದು. ಸೊ ಇಂಥ ಸಂದರ್ಭದಲ್ಲಿದ್ದಾಗ ಸಹೋದರಿಯರೇ, ನಂದು ಒಂದು ಸಜೆಷನ್, ಯಾವಾಗ ನಾವು ಕನ್ಫ್ಯೂಷನ್ದಾಗಿರ್ತೀವಿ ಆ ಹೊತ್ತಿನಾಗ ದಯಮಾಡಿ ಮನೋತಜ್ಞರನ್ನು ಕನ್ಸಲ್ಟ್ ಮಾಡುವುದರಲ್ಲಿ ಏನೂ ತೊಂದರೆ ಇಲ್ಲ. ಮನೋತಜ್ಞರ ಸಲಹೆಯನ್ನು ಪಡೆಯಬಹುದು. ಸೊ ನನ್ನ ಮುಂದಿನ ಜೀವನ ಹಿಂಗಪ್ಪ, ನಂದು ಫ್ಯಾಮಿಲಿ ಇಲ್ಲಿ ಇರುವುದಿಲ್ಲ, ನಾವು ಅಷ್ಟೇ ಇರ್ತೇವೆ, ನಾ ಯಾವ ರೀತಿಯಲ್ಲಿ ಜೀವನ ನಡೆಸ್ಬೋದು ಅನ್ನೋದಕ್ಕೆ ಉತ್ತಮವಾದ ಪರಿಹಾರವನ್ನು ಮನೋತಜ್ಞರು ನಮಗೆ ಕೊಡ್ತಾರೆ. ಮತ್ತು ಮುಂದೆ ನೋಡ್ರಿ, ಲಾಸ್ ಆಫ್ ಪರ್ಪಸ್ ಅಗೇನ್ ನೆಗೆಟಿವ್ ಆಸ್ಪೆಕ್ಟ್. ಸೊ ನಾವು ವೃತ್ತಿಯಲ್ಲಿದ್ದಾಗ ಸಾಕಷ್ಟು ವರ್ಕ್ ಮಾಡಿದ್ದೇವೆ, ಸಾಕಷ್ಟು ಮಕ್ಕಳ ಏಳಿಗೆಗಾಗಿ ರಿಸರ್ಚ್ ಪ್ರಾಜೆಕ್ಟ್ ಮಾಡೋದಾಗಲಿ, ಅವ್ರನ್ನ ಸ್ಟಡಿ ಟೂರಿಗೆ ಒಯ್ಯೋದಾಗಲಿ, ಅವ್ರಿಗೆ ಸ್ಟಡಿ ವಿಸಿಟ್ಗೆ KLD ಹಾಸ್ಪಿಟಲ್ಗೆ ನಾವು ವಿಸಿಟಿಗೆ ಮಕ್ಕಳನ್ನ ಕರ್ಕೊಂಡು ಬರ್ತಾಯಿದ್ವಿ, ಲ್ಯಾಬಿಗೆ ಕರ್ಕೊಂಡು ಬರ್ತಾಯಿದ್ವಿ, ಡಿಪಾರ್ಟ್ಮೆಂಟ್ ಆಫ್ ಅನಾಟಮಿಗೆ ಬರ್ತಾಯಿದ್ವಿ. ಇವೆಲ್ಲ ಇಂಥ ಕೆಲಸಗಳನ್ನು ಮಾಡೇವೆ. ಆದರೆ ಈಗ ನಮಗೆ ಏನೂ ಇಲ್ಲ ಅಂತಂದ ಆತಂಕಕ್ಕೆ ನಾವು ಒಳಗಾಗುವುದು ಬೇಡ. ಸೊ ರಿಟೈರ್ಡ್ ಲೈಫನ್ನು ಹರ್ಷದಿಂದ ಕಳೆಯೋಣ. ಸೊ ಪರ್ಪಸ್ ಇಲ್ಲ ಅನ್ನೋದು ಬೇಡ, ಪರ್ಪಸ್ ಇದಾವ, ಫೈಂಡ್ ಔಟ್ ಮಾಡೋಣ ಏನು ಮಾಡಬೇಕಾಗಿತ್ತಪ್ಪ ಅನ್ನೋದು. ಓಕೆ,
ಅವರ್ ಪಾಸ್ಟ್ ಮೆಮರೀಸ್ ಥಿಂಕ್ ಮಾಡಿದಂತೆ ಭಾಳ ದುಃಖ ಆಕೈತಿ. ಭಾಳ ದೊಡ್ಡ ಅನಾಥ ಪ್ರಜ್ಞೆ ಬರ್ತೈತಿ. ನಾವು ಯಾವ ಕ್ಯಾಂಪಸ್ದಲ್ಲಿ 35-40 ವರ್ಷ ಕೆಲಸ ಮಾಡಿದೆವು, ಆ ಕ್ಯಾಂಪಸ್ಸಿಗೆ ಒಂದು ರಿಟೈರ್ಡ್ ಆಗಿ 6 ತಿಂಗಳು 1 ವರ್ಷ ಬಿಟ್ಟ ಅಥವಾ ಸ್ವಲ್ಪ ದಿನ ಕಳೆದ ಮೇಲೆ ವಿಸಿಟ್ ಕೊಟ್ಟರೆ ಅಲ್ಲಿ ನಮ್ಮನ್ನು ನಾವೇ ಸ್ಟ್ರೇಂಜರ್ ಆಗಿ ನಾವು ಅಲ್ಲಿ ಕಾಣಬಹುದು. ಯಾಕಂದರೆ ಎಲ್ಲರೂ ತಮ್ಮ ಕರ್ತವ್ಯದಲ್ಲಿ ಬ್ಯುಸಿ ಇರ್ತಾರೆ. ಆಮೇಲೆ ಕೆಲವೊಬ್ಬರು ಮೀಟಿಂಗ್ದಲ್ಲಿ ಇರ್ಬೋದು, ಕೆಲವೊಬ್ಬರು ಪ್ರಾಕ್ಟಿಕಲ್ ಹೋಗಿರ್ಬೋದು, ಕೆಲವೊಬ್ಬರು ಅಡ್ಮಿನಿಸ್ಟ್ರೇಷನ್ ವರ್ಕ್ ಮಾಡ್ತಾ ಇರ್ಬೋದು. ಆದರೆ ಅಲ್ಲಿ ನಾವು ಬರೀ ಒಂದು ರೌಂಡ್ ಹೊಡಿಬೋದು, ನನ್ನ ಯಾರಾದರೂ ಗುರ್ತಾ ಹಿಡಿದು ಮಾತಾಡ್ತಾರೇನೋ ಅಂತ ಒಂದು ಕ್ಷಣ ವಿಚಾರಿಸ್ತಾ ಅಡ್ಡಾಡ್ಬೋದು. ಅಲ್ಲಿ ಯಾರೋ ಒಬ್ಬ ಕ್ಲರ್ಕ್ ಬಂದು, ಮೇಡಮ್ ನಮಸ್ಕಾರ ರೀ, ಯಾವಾಗ ಬಂದ್ರಿ ಅಂತ ಕೇಳಿದಾಗ ನಮಗಾಗುವಷ್ಟು ನಮ್ಮ ಸಂತೋಷಕ್ಕೆ ಮಿತಿಯೇ ಇರುವುದಿಲ್ಲ. ಆದರೆ ಇದನ್ನು ನಾವು ಒನ್ಸ್ಗೆ ನಾವು ನೆಗೆಟಿವ್ ಆಸ್ಪೆಕ್ಟ್ಲೇ ನೋಡ್ತೇವೆ. ನಾವು ವೃತ್ತಿಯಲ್ಲಿದ್ದಾಗ ನಾವು ಇದನ್ನ ಮಾಡ್ತಾ ಇದ್ವಿ, ನಮಗೆ ಕೊಟ್ಟ ಶೆಡ್ಯೂಲ್ ಆ ಟೈಮಿಗೆ ಮೀಟಿಂಗ್ ಇರ್ಬೋದು, ನಾವು ಹೋಗ್ತಾ ಇದ್ವಿ, ಅಥವಾ ಪ್ರಾಕ್ಟಿಕಲ್ ಇದ್ರೆ ಅಲ್ಲಿ ನಾವು ಪ್ರಾಕ್ಟಿಕಲ್ ಮಾಡ್ತಾ ಇರ್ತಿದ್ವಿ. ನಮಗೆ ಫ್ರೀ ಆಗಿ ಹೊರಗಡೆ ಬಂದು ಅದರ್ ದೆನ್ ಅವರ್ ವರ್ಕ್ ಮಾಡಕ್ಕೆ ನಮಗೂ ಟೈಮ್ ಇರ್ತಿರ್ಕಿಲ್ಲ. ಅದನ್ನು ನಾವು ನೆನೆಸ್ಕೋಬೇಕು. ಅದು ಬಿಟ್ಟು ಅದು ಎಲ್ಲ ಸ್ಟಾಫ್ ಮೆಂಬರ್ಸು ಉತ್ತಮವಾಗಿ ಎಲ್ಲರೂ ಬ್ಯುಸಿ ಇದ್ದಾರೆ ಅನ್ನೋ ಒಂದು ಹೆಮ್ಮೆ ನಮಗೆ ಬರಬೇಕು. ಅದು ಹೊರತು ನಾನು ಯಾರು ಮಾತಾಡಿಸ್ಲಿಲ್ಲ, ನನ್ನ ಕಡೆ ಯಾರು ನೋಡಲಿಲ್ಲ ಅನ್ನೋದನ್ನು ನಾವು ಬಿಡಲು ಪ್ರಯತ್ನಿಸಬೇಕು. ಹ್ಯೂಮನ್ ನೇಚರ್ ಅಲ್ಲಿ ಹೋದ್ಮೇಲೆ ಹಂಗೆ ಆಗ್ತದೆ. ಆದರೆ ನಾವು ನಮ್ಮ ಮೆಂಟಲ್ ಸೆಟಪ್ಪನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ತೇನೆ. ಇನ್ನು ಮನೆಯಲ್ಲಿ ನಿವೃತ್ತಿಯ ನಂತರ ಮನೆಯಲ್ಲಿ ಮಕ್ಕಳೊಂದಿಗೆ ಸಂಬಂಧಗಳು ಹೆಂಗದವಪ್ಪ? ನಾವು ಸಣ್ಣವರಿದ್ದಾಗಿಂದ, ನಾವು ಪ್ರೈಮರಿ ಸೆಕ್ಷನ್ದಾಗ ಇದ್ದಾಗಿಂದ ವಚನಗಳನ್ನು ಕೇಳ್ತಾ ಇದ್ದೇವೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಅಂತ ಕೇಳ್ತೀವಿ. ಆದರೆ ಇವತ್ತು ಮಕ್ಕಳಿಗೆ ಸ್ಕೂಲ್ದಲ್ಲಿ ಅವ್ರೇನು ಕಲಿತಾರೆ ಮಕ್ಕಳು? ಫ್ಯಾಮಿಲಿ ಅಂದರೆ ತಾನು, ತಮ್ಮ ಅಕ್ಕ ಅಥವಾ ತಮ್ಮ, ಆಮೇಲೆ ತಂದೆ ತಾಯಿ. ಮೈ ಫಾದರ್, ಮದರ್, ಬ್ರದರ್ ಆ್ಯಂಡ್ ಸಿಸ್ಟರ್ ಕಾನ್ಸ್ಟಿಟ್ಯೂಟ್ಸ್ ಆಫ್ ಫ್ಯಾಮಿಲಿ. ಇದಂತೆ ಪ್ರತಿಯೊಬ್ಬರ ಮನೆಯಲ್ಲಿ ಕೇಳ್ತೇವೆ. ಸೊ ಇಲ್ಲಿ ಹಂಗಾದ್ರೆ ಅಜ್ಜ ಅಜ್ಜಿಯರ ಪಾತ್ರ ಏನು? ನಮ್ಮ ಮಕ್ಕಳ ಫ್ಯಾಮಿಲಿಯಲ್ಲಿ ನಮ್ಮ ಪಾತ್ರ ಏನಿರ್ತೈತಿ ಅನ್ನೋ ವಿಚಾರ ಮಾಡುವ ಪ್ರಸಂಗ ಬರ್ತೈತಿ. ಆದರೆ ತೊಂದರೆ ಏನಿಲ್ಲ, ಅದನ್ನು ನಾವು ಸುಧಾರಿಸ್ಕೊಳ್ತಾ, ನಮ್ಮನ್ನು ನಾವು ಸುಧಾರಿಸ್ಕೊಳ್ತಾ ಹೋಗಬೇಕು. ಸೊ ಬಸವಣ್ಣನವರು ತಂದೆ ನೀನು, ತಾಯಿ ನೀನು ಅಂತಂದ್ರೆ ಬಂಧು ಬಳಗ ಎಲ್ಲರೂ ದೇವರೇ. ಅತಿಥಿ ದೇವೋ ಭವ, ಮಾತೃ ದೇವೋ ಭವ, ಪಿತೃ ದೇವೋ ಭವ, ಇದನ್ನೆಲ್ಲ ನಾವು ಶ್ಲೋಕ ರೂಪದಲ್ಲಿ ಕಲ್ತೇವೆ. ಅದನ್ನು ದೇವರ ಮುಂದೆ ನಿಂತ ಸ್ನಾನ ಆದ ತಕ್ಷಣ ಮಕ್ಕಳು ಅಂತಾರೆ. ಅದನ್ನು ಅರ್ಥ ಬಿಡಿಸಿ ನಾವು ಹೇಳಿಲ್ಲ, ಬರೀ ಶ್ಲೋಕ ಅನ್ನ ಕಲ್ಸೇವಿ. ಸೊ ಆದ್ದರಿಂದ ಅಲ್ಲಿ ನಾವು ಸ್ಟ್ರೇಂಜ್ ಪರ್ಸನ್, ನಮ್ಮ ಮನೆಯಲ್ಲೇ, ಮಗನ ಮನೆಯಲ್ಲೇ ನಾವು ಸ್ಟ್ರೇಂಜ್ ಇದ್ದಂಗೆ ಅನ್ನಿಸ್ತೈತಿ. ಆಮೇಲೆ ಎಲ್ಲೇ ಒಂದು ಫೋಟೋ ಪ್ರೋಗ್ರಾಮ್ಗೆ ನಿಲ್ಲೋದಾತು, ನಾವು ನಮ್ಮ ಮನೆಯಲ್ಲೇ ನೋಡ್ತೀವಿ. ಹಬ್ಬಕ್ಕೆ, ಫೆಸ್ಟಿವಲ್ಗೆ ಎಲ್ಲರೂ ಬಂದು ಹೊತ್ನಾಗ, ಫೆಸ್ಟಿವಲ್ ಆದಮೇಲೆ, ದೇವರ ಕಾರ್ಯಗಳು ಮುಗಿದ ಮೇಲೆ ಫೋಟೋ ಸೆಷನ್ ಪ್ರತಿಯೊಬ್ಬರ ಮನೆಯಲ್ಲಿ ನಡಿತೈತಿ. ಆ ರೀತಿ ಫೋಟೋ ಸೆಷನ್ ನಡೆದಾಗ ಅಲ್ಲೇನಾಕೈತಿ, ಮಕ್ಕಳು ಮೊಮ್ಮಕ್ಕಳು ಓನ್ಲಿ ಮೈ ಫ್ಯಾಮಿಲಿ ಅಜ್ಜಿ ಫೋಟೋಕ್ಕೆ. ಓನ್ಲಿ ಮೈ ಫ್ಯಾಮಿಲಿ ಅಜ್ಜಿ ಅಂತಂದ್ರೆ ಅವ್ರ ಫ್ಯಾಮಿಲಿ ಅಂದ್ರೆ ಅವನು, ಅವ್ರ ತಂಗಿ ಅಥವಾ ಅಕ್ಕ, ತಂದೆ ತಾಯಿ. ಅದು ಸಹಿತ ಏನೈತಿ, ಮಕ್ಕಳ ತಪ್ಪಲ್ಲ. ಸ್ಕೂಲ್ ಸಿಲೆಬಸ್ನಲ್ಲಿ ಫ್ಯಾಮಿಲಿ ಕಾನ್ಸ್ಟಿಟ್ಯೂಟ್ಸ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಇದಿರುತ್ತೆ. ಇನ್ನು ನಾವು ಬೆಂಗಳೂರಿಗೆ ಹೋದರೆ, ನನ್ನ ಮಗ ಬೆಂಗಳೂರಲ್ಲಿರುವುದರಿಂದ ನಾವು ಮೇಲಿಂದ ಮೇಲೆ ಹೋಗ್ತಾ ಇರ್ತೇವೆ, ಬರ್ತಾ ಇರ್ತೇವೆ. ಅಲ್ಲಿ ಹೋದಾಗ ಮನೆಯಲ್ಲಿ ಕುಂತು ಇಡೀ ದಿನ ಬೇಜಾರಾಗುತ್ತೆ. ಸ್ವಲ್ಪ ಏನಾದರೂ ವೆಜಿಟೇಬಲ್ ತರಕ್ಕೆ ಗೇಟ್ ಹೊರಗಡೆ ಹೋಗ್ತೇನೆ ಅಂದ್ರೆ ಪ್ರತಿಯೊಬ್ಬರು ಅಲ್ಲಾಕೆ ಹೋಗ್ತಿ, ಬ್ಲಿಂಕಿಟ್ ಐತಿ, ಬಿಗ್ ಬಾಸ್ಕೆಟ್ ಐತಿ, ನಿನಗೇನು ಬೇಕು ಹೇಳು, ನಾವು ಇಲ್ಲಿಂದ ಆರ್ಡರ್ ಮಾಡೋಣ. ಡೋರ್ ಸ್ಟೆಪ್ಪಿಗೆ ಮನೆಗೆ ಬಂದು ಕೊಡ್ತಾರೆ, ಮತ್ತು ರೇಟನ್ನು ಕಡಿಮೆ ಇರ್ತೈತಿ, ಹೊರಗೆ ಯಾಕೆ ಹೋಗ್ತಿ ಅಂತ ಮೊಮ್ಮಗನ ಹಿಡ್ಕೊಂಡು ಪ್ರತಿಯೊಬ್ಬರು ಅಂತಾರೆ. ಅವ್ರು ಹೇಳುವುದರ ಹಿನ್ನೆಲೆ ಸಹಿತೇನು, ಗೇಟ್ ಬಿಟ್ಟು ಹೊರಗಡೆ ಇವಳು ಹೋದರೆ ಸೀನಿಯರ್ ಸಿಟಿಸನ್ ಇದ್ದಾಳೆ, ಫಾಸ್ಟಾಗಿ ಟ್ರಾಫಿಕ್ ಇರ್ತೈತಿ, ಎಲ್ಲಾದರೂ ಎಡವಬಾರ್ದು, ಬೀಳಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾಳಜಿಯಿಂದ ಅವ್ರು ಹೇಳ್ತಾರೆ. ಆದರೆ ನಮಗೇನಾಕೈತಿ, ನಾವು ಇಡೀ ದಿವಸ ಮನೆಯಲ್ಲಿರ್ತೇವೆ, ಸ್ವಲ್ಪ ಹೊರಗಿನ ಹೊಸತನವನ್ನು ನೋಡೋಣ. ಹೊರಗೆ ಕಾಯಿಪಲ್ಯ ಅಂಗಡಿಗೆ ಹೋಗಿ 4 ಕಡೆ ರೇಟ್ ಕೇಳಿ ಬಾರ್ಗೇನ್ ಮಾಡಿ ತರುವಂಥ ರೂಢಿ ನನ್ನ ಸಹಪಾಠಿಗಳದ್ದು. ಆದರೆ ಹೊರಗೆ ಹೋದರೆ ನಮಗೇನಾದರೂ ಆಗಬಹುದು ಅನ್ನೋ ಹೆದರಿಕೆಯಿಂದ ಮಕ್ಕಳು ಹೋಗಬೇಡ ಅಂತಾರೆ, ಹೊರತು ಬೇರೆ ಅನ್ಯ ಏನೂ ಇರುವುದಿಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕು. ಆಮೇಲೆ ಮಕ್ಕಳ ಎಜುಕೇಷನ್ ಸಹಿತ ಹಿಂಗೈತೀಗ. ಕರಿಕ್ಯುಲರ್ ಎಜುಕೇಷನಿಗೆ ನಾವು ಮಹತ್ವ ಕೊಡ್ತಿದ್ವಿ ಮೊದಲು, ಬರೀ ಕರಿಕ್ಯುಲರ್ ಪಾರ್ಟ್ ಭಾಳ ಇರ್ತಿತ್ತು. ಆದರೆ ಇವತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಸಹಿತ ಸಾಕಷ್ಟು ಇದೆ. ಕಾರಣ ಮಕ್ಕಳು ಸ್ಕೂಲ್ದಿಂದ ಬಂದ ತಕ್ಷಣ ಅವ್ರದ್ದು ನೆಕ್ಸ್ಟ್ ಏನಿರ್ತೈತಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ, ಸ್ಕೇಟಿಂಗ್ ಇರ್ಬೋದು ಅಥವಾ ಕ್ರಿಕೆಟ್ ಕೋಚ್ ಇರ್ಬೋದು. ಅದೇ ರೀತಿ ನೆಕ್ಸ್ಟ್
ಫಾರಿನ್ ಲ್ಯಾಂಗ್ವೇಜ್ ಲರ್ನಿಂಗ್ ಇರ್ಬೋದು, ಡಾನ್ಸ್ ಕ್ಲಾಸ್ ಇರ್ಬೋದು. ಅವರು ಸಂಪೂರ್ಣ ದಿನ ಬ್ಯುಸಿಯಾಗಿರುತ್ತಾರೆ. ಸಾಯಂಕಾಲ 7:30ವರೆಗೆ ಮಕ್ಕಳು ಬ್ಯುಸಿಯಾಗಿರುತ್ತಾರೆ. ಅದು ಒಂಥರ ಖುಷಿ ಇರ್ತೈತಿ, ನಾವೆಲ್ಲ ಮಕ್ಕಳನ್ನು ಎಷ್ಟೊಂದು ಮುಂದುವರಿತಾ ನೋಡ್ತಾ ಇದ್ದೇವೆ ಅಂತ. ಆದರೆ ನಮ್ಮ ಬಗ್ಗೆ ನೋಡಿದರೆ ನಮಗೆ ಲೋನ್ಲಿನೆಸ್ ಅಗೇನ್ ನಾವು ಫೀಲ್ ಮಾಡೋಕ್ಕೆ ಚಾಲು ಮಾಡ್ತೀವಿ. ಸೊ ಲೋನ್ಲಿನೆಸ್ ಫೀಲ್ ಆಕ್ಕೈತಿ. ಇವೆಲ್ಲ ರಿಟೈರ್ಡ್ ಆದವ್ರ ಸಮಸ್ಯೆಗಳು. ಖರೆ ನಾವು ನಮ್ಮದು ಬಿಡ್ರಿ, ಈಗ ನಮ್ಮದು ಮೋರ್ ದ್ಯಾನ್ 60 ಇಯರ್ಸ್ ನಾವು ತೆಗ್ದೇವೆ ಅಂದ್ರೆ 3/4 ಆಫ್ ಅವರ್ ಲೈಫ್ ಈಸ್ ಕಂಪ್ಲೀಟೆಡ್. ಆದರೆ ಮುಂಬರುವ ನಮ್ಮ ಪೀಳಿಗೆ, ನಮ್ಮ ಜನರೇಷನ್ ಚೆನ್ನಾಗಿ ಮಾಡ್ತಾ ಇದೆ, ತಮ್ಮ ಕಾಲ ಮೇಲೆ ತಾವು ನಿಲ್ಲಾಕ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನು ನೋಡಿ ನಾವು ಸಂತೋಷ ಪಡಬೇಕು. ಆದರೆ ಮತ್ತೊಂದು ವಿಷಯ ಅಂದರೆ, ತಾಯಿಯರು ನಾವು ಸಣ್ಣವರಿದ್ದಾಗಂತೂ ಪ್ರತಿಯೊಂದು ಮನೆಯಲ್ಲಿ 4-5 ಜನ ಮಕ್ಕಳು ಇರ್ತಿದ್ರು. ಆದರೆ 4-5 ಜನ ಮಕ್ಕಳನ್ನು ಒಬ್ಬಳೇ ತಾಯಿ ಚೆನ್ನಾಗಿ ಸಾಕಿ ಪೋಷಿಸಿ ದೊಡ್ಡವರನ್ನಾಗಿ ಮಾಡ್ತಿದ್ಲು. ಅದೇ 4 ಮಕ್ಕಳು ದೊಡ್ಡವರಾದಮೇಲೆ ಒಬ್ಬ ತಾಯಿಯನ್ನು ನೋಡುವುದು ಕಷ್ಟವಾಗಿ ಅವರು ತಾಯಿಗೆ ವೃದ್ಧಾಶ್ರಮದ ಹಾದಿ ತೋರಿಸ್ತಾರೆ. ಅದು ಬಹಳ ಕನಿಕರ ವಿಷಯ. ವೃದ್ಧರು ವಯಸ್ಸಾದಾಗ ಮಕ್ಕಳೊಂದಿಗೆ ಇರಲು ಆಗದೇ ಇದ್ದಾಗ ವೃದ್ಧರಿಗೆ ಆಶ್ರಯ ಮತ್ತು ಕೊಟ್ಟು ಆರೋಗ್ಯದ ಕಡೆ ಗಮನ ಕೊಟ್ಟು ಶಾಂತಿ ನೆಮ್ಮದಿಯಿಂದ ಇರಲು ಒದಗಿಸುವಂಥ ಕೇಂದ್ರಗಳೇ ವೃದ್ಧಾಶ್ರಮಗಳು. ಇಂದು ವೃದ್ಧಾಶ್ರಮಗಳ ಸೇರುವವರ ಸಂಖ್ಯೆ ಭಾಳ ಜಾಸ್ತಿ ಆಗಿದೆ. ಭಾರತೀಯ ಸಂಪ್ರದಾಯ ಮೌಲ್ಯಗಳಿಂದ ಆಧುನಿಕ ಜೀವನ ಶೈಲಿ, ಬದಲಾಗುತ್ತಿರುವ ಜೀವನ ಶೈಲಿ ಅದು ಇಂದಿನ ಸಮಾಜದಲ್ಲಿ ಇರುವುದರಿಂದ ವೃದ್ಧಾಶ್ರಮಗಳ ಸಂಖ್ಯೆ ಇವತ್ತು ಏರ್ತಾ ಇದೆ ಅಂತ ದುಃಖದಿಂದ ಹೇಳಬಯಸುತ್ತೇನೆ. ನಿಮಗೆ ಸಮಯ ಇರ್ತೈತಿ, ಸಾಂಪ್ರದಾಯಿಕ ಮನಸ್ಥಿತಿ ವರ್ಸಸ್ ಆಧುನೀಕರಣ ಅಂತ ಹೇಳಬಯಸುತ್ತೇನೆ. ಸಂಪ್ರದಾಯ ಪದ್ಧತಿಗಳು, ಜೀವನದ ಭಾರತೀಯ ಮೌಲ್ಯಗಳು ಇಂದು ನಶಿಸ್ತಾ ಹೋಗ್ತಾ ಇದ್ದಾವೆ. ಯಾಕಂದ್ರೆ ಇಂದಿನ ಆಧುನೀಕರಣವಂತೂ ಬೇಕೇ ಬೇಕು. ಆದರೆ ಅದರ ಜೊತೆಗೆ ನಮ್ಮ ಸಾಂಪ್ರದಾಯಿಕ ಮನಸ್ಥಿತಿ, ನಮ್ಮ ಭಾರತೀಯ ಮೌಲ್ಯಗಳು, ಹಿಂದೂ ಸಂಸ್ಕಾರಗಳ ಸಹಿತ ಉಳಿಸಬೇಕು ಅಂತ ಬಯಸುತ್ತೇವೆ. ಸಹೋದರಿಯರೇ, ನಮ್ಮ ಮಕ್ಕಳಿಗೆ ದೂಷಿಸುವುದು ಬೇಡ. ಅವರಿಗೆ ಕರಿಯರ್ ಬಿಲ್ಡಪ್ ಮಾಡುವುದರಲ್ಲಿ ಅವರಿಗೆ ನಮ್ಮ ಕಡೆ ನೋಡಲು ಸಮಯ ಸಿಗುತ್ತಿಲ್ಲ. ನಮಗೆ ಅವರ ಅಭಿವೃದ್ಧಿಯ ಬಗ್ಗೆ ಹೆಮ್ಮೆ ಇದೆ, ಆದರ ಇದೆ. ಅವರಿಗೂ ಹೊರೆ ಆಗದಂತೆ ನಾವ್ಯಾಕೆ ಬದುಕಬಾರದು? ನೆಗೆಟಿವ್ ಥಿಂಕಿಂಗನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡೋಣ. ನಿವೃತ್ತಿ ಜೀವನವನ್ನು ಹರ್ಷದಿಂದ ನೆಮ್ಮದಿಯಿಂದ ಕಳೆಯೋಣ ಅಂತ ಹೇಳಬಯಸುತ್ತೇನೆ. ನನಗೆ ನಿವೃತ್ತಿ ಜೀವನದ ಕಾಲೇಜ್ ಪ್ರೊಫೆಷನ್ನಲ್ಲಿಯೇ ನಿವೃತ್ತಿ ಜೀವನದ ಅನುಭವಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ KLE ವೇಣುಧ್ವನಿಗೆ ಹಾಗೂ ತಂಡದವರಿಗೆ ಅನಂತ ನಮಸ್ಕಾರಗಳು. ಇದುವರೆಗೂ ಪ್ರಸಾರವಾಯಿತು ಹಿರಿಯ ನಾಗರಿಕರ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ನಿವೃತ್ತಿಯ ಮುನ್ನ ಮತ್ತು ನಿವೃತ್ತಿಯ ನಂತರದ ವ್ಯಕ್ತಿಯ ಭಾವನಾತ್ಮಕ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡವರು KLE ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವಂತಹ ಶ್ರೀಮತಿ ಕಲ್ಪನಾ ಈಶ್ವರ್ ಪಟ್ಟಣವರು. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.